ಸರ್ಕಾರದ ಬ್ರಾಂಡ್ ಬೆಂಗಳೂರು. ಇವತ್ತು ನೀವೇ ನಮ್ಮ ಪಕ್ಷದ ಶಕ್ತಿ. ಒದಗಿ ಬಂದದ ಸಂಭ್ರಮ ಕರುನಾಡಿನ ಮೂಲೆ ಮೂಲೆಯಲ್ಲೂ ಕೂಡ ಜರುಗ್ತಾ ಇದೆ. ಜೆಡಿಎಸ್ ಪಕ್ಷವನ್ನ ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯಲು ನಾವೆಲ್ಲರೂ ಸಿದ್ಧ ಎನ್ನುವ ಪ್ರತಿಜ್ಞೆಯನ್ನ ಮಾಡುತ್ತಾ ಮುಂದೆ ಸಾಗೋಣ. ಇಂತಹ ಮಹತ್ವದ ಇವತ್ತೇನು ಈ ಒಂದು ಕೋಮಘಟ್ಟ ಈ ಭಾಗದಲ್ಲಿ ಏನು ಒಂದು ಇವತ್ತು ಈ ಒಂದು ಸಮಾವೇಶವನ್ನು ನಾವು ಇವತ್ತು ಇಲ್ಲಿ ಸೇರಿಸ್ತಕ್ಕಂಥ ಸಹಸ್ರ ಸಂಖ್ಯೆ ಜನರು ತಾವು ಬಂದಿದ್ದೀರಿ. ತಮಗೆ ನಾನು ಪಕ್ಷದ ವತಿಯಿಂದ ಕೃತಜ್ಞತೆಯನ್ನು ಮತ್ತು ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ. ಅಂದ್ರೆ ಔಟರ್ ರಿಂಗ್ ರೋಡ್ ನಲ್ಲಿ ಬೆಂಗಳೂರಿಗೆ ದೊಡ್ಡ ದೊಡ್ಡ ಕಂಪನಿಗಳ ಕಡೆಯಿಂದ ಪ್ರತಿ ವರ್ಷವೂ ಕೂಡ ಸರ್ಕಾರಕ್ಕೆ ಒಂದು ತೆರಿಗೆ ಮೂಲದಲ್ಲಿ 800 ರಿಂದ 900 ಕೋಟಿ ರೂಪಾಯಿಯಷ್ಟು ಟ್ಯಾಕ್ಸ್ ಕಲೆಕ್ಷನ್ ಅನ್ನ ಮಾಡ್ತಾರೆ. ಸುಮಾರು ಇವರು ಕರ್ತವ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅವರು ಹಿಂದೆ ಮಾಡಿದಂಥ ಹಲವು ಈ ಸಂದರ್ಭದಲ್ಲಿ ತಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಡ್ತೇನೆ. ಬಹುಶಃ ಇಡೀ ರಾಷ್ಟ್ರದಲ್ಲಿ ಗ್ರಾಮವಾಸ್ತವ್ಯ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಯಾರಾದರೂ ಅನುಷ್ಠಾನಕ್ಕೆ ತಂದಿದ್ದರೆ ಅದು ಶ್ರೀಮಾನ್ ಕುಮಾರಸ್ವಾಮಿಯವರು ಅನ್ನೋದನ್ನು ನಾವು ಸ್ಮರಿಸ್ಕೊಳ್ಬೇಕಾಗುತ್ತೆ. ಅಂದು ರೈತರ ಸಂಕಷ್ಟದಲ್ಲಿ ಸಿಕ್ಕಿ ಆತ್ಮಹತ್ಯೆ ಮಾಡಿಕೊಳ್ತಕ್ಕಂಥ ಒಂದು ಕೆಟ್ಟ ಸನ್ನಿವೇಶವನ್ನು ಗಮನಿಸಿ ಇಡೀ ರಾಜ್ಯದಲ್ಲಿ ಆತ್ಮಹತ್ಯಕ್ಕೆ ತುತ್ತಾಗಿರುವ ಎಲ್ಲ ಆರ್ಥಿಕ ನೆರವನ್ನು ಕೊಡುವ ಒಂದು ಅತ್ಯಂತ ಪ್ರಾಮಾಣಿಕ ಪ್ರಯತ್ನ ಮಾಡಿದೆ. ಆಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿ ಆಗಿದ್ದು ಯಾವುದೇ ಆರ್ಥಿಕ ನೆರವನ್ನು ಕೊಡತಕ್ಕಂಥ ನಿರ್ಣಯ ಮಾಡಲಿಲ್ಲ. ನನಗೆ ಜ್ಞಾಪಕ ಇರೋ ಪ್ರಕಾರ ಎಸ್.ಎಂ. ಕೃಷ್ಣ ಅವರು ಮಂಡ್ಯದಲ್ಲಿ ಮಾತ್ರ ಒಂದು 15 ಕುಟುಂಬಗಳಿಗೆ ಆತ್ಮಹತ್ಯೆ ಮಾಡಿಕೊಂಡವರಿಗೆ ಆರ್ಥಿಕ ನೆರವು ನಿಲ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ನಮ್ಮ ಪಕ್ಷದ ಹುರಿಯಾರುಗಳನ್ನು ಗುರುತಿಸ್ತಕ್ಕಂಥ ಸತ್ಯವರಿಗೆ ನಾನು ಒಬ್ಬ ಮುಸ್ಲಿಂ ಲೀಡರ್ನ ಗೆಲ್ಲಿಸಲಿಕ್ಕೆ ಬರ್ತಾ ಇದ್ದಾರೆ. ನಾರಾಯಣ ರ್ಯಾಲಿ ಮಾಡಿದ್ರು. ಆ ರ್ಯಾಲಿಗೆ ಬರಲಿಲ್ಲ. ಆ ಸಂದರ್ಭದಲ್ಲಿ ಮೋದಿಯವರು ನಿಮ್ಮ
ನಿಮ್ಮ ತಂದೆಯವರಿಗೆ ಒಂದು ರಾಜಕೀಯ ನಿರ್ಣಯ ಯಾವಾಗಲೂ ಈಗ ನನ್ನ ಜೊತೆ ಬರಬೇಕು ಅಂತ ಹೇಳಿದಾಗ ಕುಮಾರಸ್ವಾಮಿಯವರು ನಮ್ಮ ತಂದೆಯ ಅನುಮತಿ ಇಲ್ಲದೆ ನಾವು ಬರಲ್ಲ ಅಂತ ಹೇಳಿ ನನ್ನ ಹತ್ರ ಬಂದು ಕೇಳಿದರು ಹೀಗಿದೆ ಅಂತೇಳಿ. ನಾನು ಹೇಳಿದೆ ಆಯಿತು, ನಾವು ಸುಮಾರು 60-65 ವರ್ಷ ಕಾಂಗ್ರೆಸ್ ದೇಶ ಏಟಿನ ಮೇಲೆ ಏಟು ಎಲ್ಲವನ್ನು ನಾವು ಸಹಿಸ್ಕೊಂಡು ಬಂದ್ವಿ. ನೀವು ಮೋದಿಯವರ ಜೊತೆ ಹೋಗೋದಕ್ಕೆ ನನ್ನ ಅನುಮತಿ ಇದೆ ಅಂತ ಹೇಳಿದ ಮೇಲೆ ಕುಮಾರಸ್ವಾಮಿಯವರು ರಾಜಕೀಯ ನಿರ್ಣಯವನ್ನು ತೆಗೆದುಕೊಂಡು ರಮೇಶ್ ಕುಮಾರ್ ಮೇಲುಸ್ತುವಾರಿ ನೋಡ್ತಕ್ಕಂಥ ಬೆಂಗಳೂರು ನಗರದ ನಾಗರಿಕರಿಗೆ ಮತ್ತು ಬೆಂಗಳೂರು ನಗರದ ನನ್ನ ಕಾರ್ಯಕರ್ತ ಬಂಧುಗಳಿಗೆ ಸೀಮಿತವಾದಂಥ ಕಾರ್ಯಕ್ರಮ ಇದು. ದೂರದ ಆ ಭಾಗದಲ್ಲಿರ್ತಕ್ಕಂಥ KR ಪುರ ಇರ್ಬೋದು, ಪುಲಕೇಶಿ ನಗರ ಇರ್ಬೋದು, ಯಲಹಂಕ ಇರ್ಬೋದು, ರಾಜರಾಜೇಶ್ವರಿ ನಗರ ಇರ್ಬೋದು, ಬಸವನಗುಡಿ ಇರ್ಬೋದು, ಜಯನಗರ ಇರ್ಬೋದು, ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ಇರ್ಬೋದು. ಹೀಗೆ ನಾನು ಎಲ್ಲ ವಿಧಾನಸಭಾ ಕ್ಷೇತ್ರಗಳ ಹೆಸರನ್ನ ಹೇಳಲಿಕ್ಕೆ ಹೋಗೋದಿಲ್ಲ. ಈಗಾಗಲೇ ಭಾಳ ಸಮಯ ಆಗಿದೆ. ನಮ್ಮ ಪಕ್ಷದ ಮುಖಂಡರುಗಳು, ಕಾರ್ಯಕರ್ತರು ನಾವು ಶ್ರಮಪಟ್ಟು ಎದ್ದರೆ ಯಾವ ಪಕ್ಷಗಳಿಗಿಂತ ನಾವು ಕಡಿಮೆ ಇಲ್ಲ ಅಂತಕ್ಕಂಥ ವೇದಿಕೆ ಮೇಲೆ ಇರ್ತಕ್ಕಂಥ ಕಾರ್ಯಕರ್ತರು, ಮುಖಂಡರುಗಳು, ಮುಂಭಾಗದಲ್ಲಿರ್ತಕ್ಕಂಥವ್ರು, ನಿಮ್ಮೆಲ್ಲರ ಒಂದು ಸಂಘಟನೆ ಯಾವ ರೀತಿ ಇದೆ ಅಂತಕ್ಕಂಥದ್ದು ಇವತ್ತು ಜಾತ್ಯತೀತ ಜನತಾದಳ ಬೆಂಗಳೂರು ನಗರದಲ್ಲೂ ಸದೃಢವಾಗಿ ಬೆಳೆಸಲಿಕ್ಕೆ ನಾವು ಕಾರ್ಯಕರ್ತರು ತಯಾರಾಗಿದ್ದೇವೆ ಅಂತಕ್ಕಂಥ ಸಂದೇಶ ಈ ಕಾರ್ಯಕ್ರಮದಲ್ಲಿ ನೀವು ನೀಡಿದ್ದೀರಿ. ಪ್ರಥಮವಾಗಿ ನಿಮ್ಮೆಲ್ಲರಿಗೆ ನನ್ನ ಗೌರವಪೂರ್ವಕವಾದಂಥ ಒಂದು ಅದ್ಭುತವಾದಂಥ ಕಾರ್ಯಕ್ರಮವನ್ನು ನೀವೆಲ್ಲ ಸೇರಿ ಮಾಡಿದ್ದೀರಿ. ವೇದಿಕೆ ಮೇಲೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಇದೀಗ ತಾನು ನಿಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರು ಸಹ ಬೆಂಗಳೂರು ನಗರದಲ್ಲಿ ಹಾಗೂ ಈಗಿನ ಒಂದು ಅಕ್ರಮಗಳಿರ್ತವೆ ಸುದೀರ್ಘವಾಗಿ ಎಲ್ಲ ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ. ಬೆಂಗಳೂರು ನಗರದ ಸಮಸ್ಯೆಗಳಿಗೆ ಪರಿಹಾರ ಜಾತ್ಯತೀತ ಜನತಾದಳ ಅನಿವಾರ್ಯ ಅಂತಕ್ಕಂಥ ವಿಷಯವನ್ನು ಮನೆ ಮನೆಗೆ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ನಮ್ಮ ಕಾರ್ಯಕರ್ತರು ನೀವು ಮಾಡಿದರೆ ಮತ್ತೊಮ್ಮೆ ಜನತಾದಳ ಬೆಂಗಳೂರು ನಗರದಿಂದಲೇ ಇವತ್ತು ಸಂದೇಶವನ್ನು ಕೊಡಲಿಕ್ಕೆ ಸಾಧ್ಯ ಇದೆ. ನಾಗರಿಕರಿಗೆ ನಾನು ಮನವಿ ಮಾಡ್ತಕ್ಕಂಥದ್ದು, ಒಂದು ಬಾರಿ ಈ ನಾಡಿನಲ್ಲಿ ಕರ್ನಾಟಕ ನಾಡಿನ ಜನತೆ ಮತ್ತು ಬೆಂಗಳೂರು ನಗರದ ನಾಗರಿಕರು ಒಂದು ಅವಕಾಶವನ್ನು ಜಾತ್ಯತೀತ ಜನತಾದಳಕ್ಕೆ ನನ್ನ ನೇತೃತ್ವದಲ್ಲಿ ನೀವು ನೀಡಿ ಈ ಬೆಂಗಳೂರು ನಗರದ ಅಭಿವೃದ್ಧಿ ಅಷ್ಟೇ ಅಲ್ಲ, ಈ ನಾಡಿಗೆ ಆಗಿರ್ತಕ್ಕಂಥ ಒಂದು ರೀತಿಯ ಗ್ರಹಣಗಳನ್ನು ಏನು ನಡೆಸಿದ್ದಾರೆ ಆ ಗ್ರಹಣಗಳಿಗೆ ಮುಕ್ತಿಯನ್ನು ಕೊಡ್ತಕ್ಕಂಥದ್ದಕ್ಕೆ ಈ ಪಕ್ಷವನ್ನು ಒಂದು ಬಾರಿ ಪರೀಕ್ಷೆ ಮಾಡಿ ಅಂತ ಹೇಳಿ ನಾಡಿನ ಜನತೆಗೆ, ಬೆಂಗಳೂರು ನಗರದ ನಾಗರಿಕರಿಗೆ ಈ ವೇದಿಕೆ ಮುಖಾಂತರ ನಾನು ಮನವಿಯನ್ನು ಮಾಡ್ತಾ ಇದ್ದೆ. ಬೆಂಗಳೂರು ನಗರದ ಹಲವಾರು ಫ್ಲೈಓವರ್ಗಳು, ಹಲವಾರು ರೀತಿಯ ಒಂದು ಟನಲ್ ರೋಡ್ಗಳನ್ನು ಮಾಡ್ತಕ್ಕಂಥ ನಿರ್ಧಾರ ಅವತ್ತು ಮಾಡಿದ್ದೆ. ಇವತ್ತು ಸುಮಾರು 17 ವರ್ಷ ಆಗಿದೆ. ಈಗಿನ ಸರ್ಕಾರ ಟನಲ್ ರೋಡಿನ ಬಗ್ಗೆ ಕನವರಿಕೆ ಈಗ ಮಾಡ್ತಾ ಇದ್ದಾರೆ. ನಾನು ಅಂದೇ ಒಂದು ಕೊರಿಯಾ ಕಂಪನಿಗೆ ಒಂದು ಆದೇಶ ಮಾಡಿ ಮೀನ್ ಸ್ಕ್ವೇರ್ನಿಂದ ನಮ್ಮ ಹೆಬ್ಬಾಳಿಂದ ಫ್ಲೈಓವರ್ವರೆಗೆ 4 ಪಥದ ಟನಲ್ ರೋಡ್ನ ಮಾಡ್ತಕ್ಕಂಥ ನಿರ್ಧಾರ ಮಾಡಿ ಟೆಂಡರ್ ಪ್ರಕ್ರಿಯೆಗಳನ್ನು ಮುಗಿಸಿದ್ದೆ.
ನಾನು ಅವತ್ತು ತೆಗೆದುಕೊಂಡಂಥ ಒಂದು ಕಾರ್ಯಕ್ರಮದಿಂದ. ಇವತ್ತು 28,000 ಕೋಟಿ ಆಗುತ್ತೆ ಅಂತಕ್ಕಂಥದ್ದನ್ನ ಈಗಿನ ಸರ್ಕಾರ ಏನು ಹೇಳ್ತಾ ಇದೆ, ಬೆಂಗಳೂರಿನ ನಾಗರಿಕರು ಅರ್ಥ ಮಾಡ್ಕೋಬೇಕು ಅನ್ನೋದನ್ನು ನಮ್ಮ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ಹೇಳಿ. 9 TMC ನೀರು ಕಾವೇರಿಯಿಂದ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರದಲ್ಲಿ ಏನಿದ್ರು ಕೊಡ್ಲಿಕ್ಕೆ ತಯಾರಾಗಿರಲಿಲ್ಲ. ದೇವೇಗೌಡರನ್ನ ಪ್ರಧಾನಮಂತ್ರಿ ಮಾಡಿ ಕನ್ನಡಿಗರು ಏನು ಕಳಿಸಿದ್ರು, 9 TMC ನೀರನ್ನ ಕೊಟ್ಟ ಪ್ರತಿಫಲ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಹೇಳ್ತಾ ಇದ್ದಾರೆ.